ನಮಸ್ಕಾರ ವೀಕ್ಷಕರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗುತ್ತಾ ಇರುವಂಥದ್ದು ನೆರಳಿನಲ್ಲಿ ಬೆಳೆಯುವಂತಹ ಒಂದು ಸಪೋಟೇಸಿಯೆ ಫ್ಯಾಮಿಲಿಯ ಒಂದು ರುಚಿಕರವಾದಂತಹ ಹಣ್ಣನ್ನು ನಾನು ತೋರಿಸ್ತಾ ಇದ್ದೇನೆ. ಗಾತ್ರದಲ್ಲಿ ದೊಡ್ಡದು ಇರೋದಿಲ್ಲ, ಚೆರಿ ಬೆರಿಗಳು ಇದ್ದಾಗೆ ಚಿಕ್ಕ ಹಣ್ಣನ್ನು ನಾವಿಲ್ಲಿ ಕಾಣ್ಕೊಳ್ಬಹುದು. ಇದಕ್ಕೆ ಹೆಸರು ಸ್ಟೈನ್ ಲೀಫ್ ಟ್ರೀ ಅಥವಾ ಕೈನಿತಿಲ್ಲೋ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ಮಿಲ್ಕ್ ಫ್ರೂಟ್ ಅಂತ ಹೇಳುವಂಥ ಹಣ್ಣನ್ನು ತಿಂದಿದ್ದೇವೆ. ಈ ಹಣ್ಣಿನಲ್ಲಿ ಒಂದು ತಳಿಯಾಗಿದೆ, ಅದಕ್ಕಿಂತ ಹಿಂದಿನ ತಳಿ ಅಂತ ಹೇಳಿ ಕರಿಬಹುದು. ನೋಡಿ, ಇಲ್ಲಿ ಸಾಕಷ್ಟು ಹಣ್ಣುಗಳನ್ನು ನಾವಿಲ್ಲಿ ತೋರಿಸ್ಕೊಡ್ತಾ ಇದ್ದೇವೆ. ನೋಡಿ, ಇವೆಲ್ಲ ಹಣ್ಣುಗಳು. ಇದು ಮಿಡಿಗಳು, ಇಲ್ಲಿ ನಿಮಗೆ ಕಾಣಿಸ್ಕೊಳ್ಳುವಂಥದ್ದು ಹಸಿರು ಮಿಡಿಗಳು. ಇದು ಕಾಯಿಗಳು, ಇದು ಅರೆಕಾಯಿಗಳು. ಇನ್ನೊಂದು ವಿಶೇಷತೆ ಏನಂದರೆ, ಇದನ್ನು ಒಂದು ರೀತಿಯಲ್ಲಿ ಚ್ವಿಂಗಮ್ ಫ್ರೂಟ್ ಅಂತ ಹೇಳಿ ಕರಿಬಹುದು. ಈ ಅರೆ ಬಲಿತ ಹಣ್ಣುಗಳಿದಾವಲ್ಲ, ಈ ನೋಡಿ ನಾನು ಸಪೋಟೇಸಿಯೆ ಫ್ಯಾಮಿಲಿ ಅಂತೇಳಿ, ಇದು ಒಂದು ಲಕ್ಷಣ. ನೋಡಿ, ಹಾಲು ಬರುವಂಥದ್ದು, ಈ ಲ್ಯಾಟೆಕ್ಸ್ ಬರುವಂಥದ್ದೆಲ್ಲ ಸಪೋಟೇಸಿಯೆ ಫ್ಯಾಮಿಲಿಯ ಹಣ್ಣುಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇನ್ನೊಂದು ಸ್ಟೈನ್ ಲೀಫ್ ಟ್ರೀ ಅಂತೇಳಿ ಯಾಕೆ ಹೆಸರು ಬಂದಿದೆ ಅಂದರೆ, ಕೆಳಗಡೆಗೆ ಈ ಎಲೆಯ ಅಡಿಭಾಗದಲ್ಲಿದೆಯಲ್ಲ, ಇಲ್ಲಿ ಸ್ಟೈನ್ ಅಂದರೆ ತಾಮ್ರದ ಕಿಲುಬಿನ ಬಣ್ಣವನ್ನು ಪಡ್ಕೊಂಡಿರುವಂಥ ಒಂದು ಆಕರ್ಷಕ ಬಣ್ಣವನ್ನು ನೀವಿಲ್ಲಿ ಕಾಣಿಸ್ಕೊಳ್ಬೋದು. ಸ್ಟೈನ್ ಲೀಫ್ ಥರನೇ ಕಾಣಿಸ್ಕೊಳ್ಳುವಂಥದ್ದು. ಇಲ್ಲಿ ಕಿಲುಬು ಬಂದಂಥ ಶೈನಿಂಗ್ ಇರುವಂಥ ಎಲೆಗಳನ್ನು ನೀವಿಲ್ಲಿ ಕಾಣಿಸ್ಕೊಳ್ಬೋದು. ರಾತ್ರಿ ಹೊತ್ತಿಗೆ ನೋಡಿದರೆ ಬಹಳಷ್ಟು ಶೈನಿಂಗ್ ಬರುವಂಥದ್ದು. ಇನ್ನೊಂದು ನೋಡಿ, ಇಲ್ಲಿ ಹಲಸಿನ ಮರದ ಕೆಳಭಾಗದಲ್ಲಿ ಇದು ಬೆಳ್ಕೊಂಡಿದೆ. ಈ ಮರವ ಇಲ್ಲಿ ಕಾಯಿ ಬರ್ತಾ ಇದೆ ನೋಡಿ. ಅಷ್ಟು ನೆರಳಲ್ಲಿ ಎಷ್ಟು ನೆರಳಿದ್ರೂ ಕೂಡ ಹೆಚ್ಚು ಇದಾಗೋದಿಲ್ಲ. ಇನ್ನು ತುಂಬ ದಪ್ಪ ಮರ ಆಗೋದಿಲ್ಲ. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ತುಂಬ ದಪ್ಪ ಮರಗಳೇನು ಆಗೋದಿಲ್ಲ. ಈ ಹಣ್ಣುಗಳನ್ನು ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ತುಂಬ ಭಾಳಷ್ಟು ಈ ಸಣ್ಣ ಜಾಗದವರಿಗೆ ಇದು ಹೆಚ್ಚು ಸೂಕ್ತ ಅಂತ ಹೇಳಿ ಕಾಣಿಸ್ತದೆ ನನಗೆ. ಈ ಹಣ್ಣನ್ನು ನೋಡಿ, ಒಳ್ಳೆ ಪಕ್ವವಾಗಿರುವಂತಹ ಹಣ್ಣನ್ನು ನಾನಿಲ್ಲಿ ಕಾಣಿಸ್ಕೊಳ್ತೇನೆ. ಭಾಳಷ್ಟು ಮೃದುವಾದ ಹಣ್ಣು, ನಿಮಗಿಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೇವೆ ನೋಡಿ. ಬಹಳ ಮೃದುವಾದ, ಬಹಳ ಸಾಫ್ಟ್ ಹಣ್ಣು ಇದು. ತುಂಬ ಸಿಹಿ, ಯಾಕಂದರೆ ಚಿಕ್ಕು ಇದ್ದ ಹಾಗೇ ಸ್ವೀಟ್ ಇರೋವಂಥದ್ದು. ಇದನ್ನು ಇಲ್ಲಿ ಕಾಣಿಸ್ಕೊಳ್ಳೋದು, ಜ್ಯೂಸಿ ಆಗಿರುವಂಥದ್ದನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಳೋದು. ಇದು ಬೀಜ. ಚಿಕ್ಕು ಬೀಜದಷ್ಟು ದೊಡ್ಡದಿರೋದಿಲ್ಲ, ಬಹಳ ಚಿಕ್ಕದಾದಂತಹ ಬೀಜ ಇಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು. ಇನ್ನೊಂದು ಸಪೋಟೇಸಿಯೆ ಬೀಜದಲ್ಲಿ ಈ ಥರ ಇರ್ತದೆ. ಹಿಂದ್ಗಡೆಯ ಭಾಗ ಈ ಚಿಕ್ಕು ಫ್ಯಾಮಿಲಿಯ ಎಲ್ಲ ಇದನ್ನು ಬೀಜಗಳು ಹಿಂದಿನ ಭಾಗ ಕಪ್ಪು ಇರ್ತದೆ, ಒಂದು ಭಾಗದಲ್ಲಿ ಮಾತ್ರ ಬ್ರೌನಿಶ್ ಇರ್ತದೆ. ಇದು ಬೀಜ ನಾವು ಮೊಳಕೆ ಹಾಕಿದಾಗ ಏನಾಗ್ತದೆ, ಇಲ್ಲಿ ಬೇಗ ನೀರನ್ನು ಹೀರಿಕೊಂಡು ಬೀಜಗಳು ಮೊಳಕೆ ಬರುವಂಥದ್ದು. ಇದರ ಸಸ್ಯಶಾಸ್ತ್ರೀಯ ಹೆಸರು ಕ್ರೈಸೋಫಿಲಮ್ ಒಲಿಫಾರ್ಮಿ ಅಂತ ಹೇಳಿ. ರುಚಿಕರವಾದಂತಹ ಹಣ್ಣು, ಸಾಕಷ್ಟು ಹಣ್ಣುಗಳನ್ನು ಇಲ್ಲಿ ಬಿಡ್ತವೆ ನೋಡಿ. ನಾನು ನಿಮಗೆ ತೋರಿಸಿದ್ದೀನಿ, ಗೊಂಚಲಾಗಿ ಹಣ್ಣುಗಳನ್ನು ಬಿಡಿಸ್ಕೊಳ್ಳುವಂಥದ್ದು. ಬಹಳಷ್ಟು ಅಂದವಾದಂತಹ ಹಣ್ಣುಗಳು ಇವುಗಳು, ಮೃದುವಾದ ಹಣ್ಣುಗಳು. ನೀವು ಕೂಡ ನಾಟಿ ಮಾಡಿ ಬಳಂಜ ಫಾರ್ಮ್ಸನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ. ಮತ್ತೆ ಹೊಸ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.